ಪ್ರಾಬ್ಲಮ್ ಆದ್ರೆ ಫೋನ್ ಮಾಡ್ಬೋದು ಇಲ್ಲ ನನ್ನ ಹೆಸರು ಹಾಕ್ಬಿಡಿ ಜಸ್ಟಿಸ್ ವೀರಪ್ಪ ಪುಲೋಕಾಯುಕ್ತ MS ಬಿಲ್ಡಿಂಗ್ ಸ್ಟೇಟ್ ಆಫ್ ಕರ್ನಾಟಕ. ನಾನು ಗೌರ್ಮೆಂಟ್ ಅಲ್ಲ, ಎಂಟೈರ್ ಸ್ಟೇಟ್ ತಂದು ಯಾವ ಗೌರ್ಮೆಂಟ್ಗೂ ಬಗ್ಗದೆ ಯಾರು ನನಗೆ ಹೇಳಂಗಿಲ್ಲ. ನಾನು ಗೌರ್ಮೆಂಟ್ ಎಂಪ್ಲಾಯಿ ಅಲ್ಲ, ಇಂಡಿಪೆಂಡೆಂಟ್. ಈ ಥರ ಪ್ರಾಬ್ಲಮ್ ಇದೆ ಫೋನ್ ಮಾಡಿ ನಡ್ರಾಕು ಏನು ಚೆನ್ನಾಗಿ ಓದಿ ನಿಮ್ಮ ಏಮನ್ನ ಉಳಿಸ್ಕೋಬೇಕು. ಉಳಿಸ್ಕೊಂಡ್ರೆ ಇವತ್ತು ಕಷ್ಟಪಟ್ಟರೆ ನೀವು SLCಯಲ್ಲಿ ಮುಂದೆ ನೆಮ್ಮದಿಯಾಗಿ ಜೀವನ ಮಾಡ್ತೀವಿ. ಇವಾಗ ಏನಾದರೂ ಹೋಗ್ತಾ ಹೋಗ್ಕೊಂಡಂಗೆ ಜೀವನ ಎಲ್ಲ ಮತ್ತೆ ಅದೇ ಗತಿದೆ, ಅದು ಪ್ರಾಬ್ಲಮ್ ಆಗುತ್ತೆ. ನೀವು ಡಿಸೈಡ್ ಮಾಡಿ ಜೀವನ ಎಲ್ಲ ಒದ್ದಾಡ್ಬೇಕಾ, ಇವಾಗ ಒಂದು 2-3 ವರ್ಷ ಒದ್ದಾಡ್ಬೇಕು. SLC PUC ಡಿಗ್ರಿ 4 ವರ್ಷ ಇಲ್ಲ, ಅದೊಂದು 3-2-5 ವರ್ಷ ಕಷ್ಟಪಟ್ಟು ನಿಮ್ಮ ಲೈಫು ಸಾರ್ಥಕ ಆಗುತ್ತೆ, ನೆಮ್ಮದಿ ಆಗಿರ್ತೀರ. ಇಲ್ಲ ಅಂದ್ರೆ ಜೀವನ ಎಲ್ಲ ಒದ್ದಾಡ್ಬೇಕಾಗುತ್ತೆ. ಹಂಗೆ ಮಾಡ್ತೀರಾ? ಏನ್ ಮಾಡ್ತಿರೋ ಎಲ್ಲಿ ನಿನಗೆ ಗೌರವ ಇಲ್ಲೋ ಅಲ್ಲಿ ಚಪ್ಪಲಿ ಬಿಡಂಗಿಲ್ಲ ಅಂತ ಗೊತ್ತಾ? ಇನ್ನೊಂದು ಹೇಳ್ತಾರೆ ಏನೋ ಇನ್ನೊಂದು ಹೇಳ್ತಾರೆ ಹೇಳಿ ಮಕ್ಕಳಿಗೆ ಬುದ್ಧಿ ಮುಟ್ಟೋರ್ಗು ಆ ಸಂಕಲ್ಪ ಮಾಡಬೇಕು. ನಾವೇನ್ ಕೇಳಿ ನಾನು ಹಳ್ಳಿ ಕಲಿತೋ ನಿಮ್ಮ ಅಪ್ಪ ಓದಿರ್ತಾರೆ, ಅಮ್ಮ ಓದೇ ಇಲ್ಲ. ಹಠ ಸ್ವಾಮಿ ವಿವೇಕಾನಂದ ಮನಸ್ಸಲ್ಲಿ ಹಠ. ಹೈಕೋರ್ಟ್ ಜಡ್ಜ್ ಆಗಿ 27 ವರ್ಷ ಲಾಯರ್ ಆಗಿ 15 ವರ್ಷ ಗೌರ್ಮೆಂಟ್ ಹೈಕೋರ್ಟ್ ಜಡ್ಜ್ ಆಗಿ ರಿಟೈರ್ಡ್ ಆಗಿ ಒಂದು ಉಪಲೋಕಾಯುಕ್ತ ಆಗಿದೆ. ಗೊತ್ತಾ ನಿಮ್ಗೆ ಉಪಲೋಕಾಯುಕ್ತ ಜಸ್ಟಿಸ್ ವೀರಪ್ಪ ಯಾರು ಗೊತ್ತಾ? ನಿಮ್ಮ ಹತ್ರ ಫೋನ್ ಇದೆಯಾ? ಚೆಕ್ ಮಾಡೋದಲ್ಲ, ಹಾಕಿ ಜಸ್ಟಿಸ್ ವೀರಪ್ಪ ಅಂತ ಎಲ್ಲ ಎಷ್ಟು ಜನ ಪೆಂಡಿಂಗ್ ಇದೆ ಕೊಡದೇ ಇರೋದು? ಎಷ್ಟಿದೆ ನರೇಗಾ ಬಾಕಿ? ಬಾಕಿ 50 ಲಕ್ಷ. ಯಾಕೆ? ಎಲ್ಲ ತಿಳ್ಕೊ. ಇಲ್ಲ ಅದು ಅಷ್ಟೇ, ಎಲ್ಲ ಶಿವಾಯ ಮಹಾಭಾರತ ದುಡ್ಡಲ್ಲ. ಅವ್ರು ನಮ್ಮ ಸೆಕ್ರೆಟರಿ ಯಾರು ಸೀನಿಯರು ಯಾರಮ್ಮ ಸೆಕ್ರೆಟರಿ ಎಲ್ಲ ಅಲ್ಲಿ ಆನ್ಲೈನ್ ಪೇಮೆಂಟ್ ಇಲ್ಲಿ ಮೇಲೆ ಬರ್ಬೇಕು, ಕಚೇರಿ ಟಿಪ್ಪುಗಳ ದಿನಾಂಕ ಮೇಲೆ ಬರ್ಬೇಕು. ನಂಗೆ ಅರ್ಥ ಆಗ್ತಾ ಇಲ್ಲ ತಾಯಿ. 15 ಹಣಕಾಸಿನಲ್ಲಿ ನೋಡ್ಕೋಬೇಕು, ಆಮೇಲೆ ಇದು ರಿಪೇರಿ ಮಾಡ್ಬೇಕು. ನೀವು ನಿಮ್ ಪಾಡ್ ನೀವು ಬರ್ಕೊಂಡ್ ಬುಕ್ಕಲ್ಲಿ ನಿಮ್ ಪಾಡ್ ನೀವು ಖರ್ಚು ಮಾಡ್ತಾ ಇದ್ರೆ ಹಿಂಗೆ ತಿಂಗಳು 2 ಸಲ 3 ಸಲ ಕಟ್ಟಾಗಿದೆಯಲ್ಲ. 19 ವಾ 19-2 24,000, 18-2 24,000, 25,000 ಇದೇನ್ರಿ? ರಿಜೆಕ್ಟೆಡ್. ಮೇಡಮ್ ನಿಮ್ಮ ಆಫೀಸಲ್ಲಿ ಎಷ್ಟು ಜನ 1 ವರ್ಷ ಇಟ್ಕೊಳ್ಳಿ, ಬ್ಯಾಂಕ್ ಸ್ಟೇಟ್ಮೆಂಟ್ ಬರ್ಕೊಳ್ಳಿ. 1 ವರ್ಷ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಿ. ಸೇರಿ ಕೊಡಿ. ಸ್ವಲ್ಪ ಇರಪ್ಪ ಮಾತಾಡ್ತೀನಿ. ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಿ ಸರ್. ಅಂಗವಿಕಲರಿಗೆ ಸಲುವಾಗಿನೇ ಇವರು ಒಂದು ಅಧಿಕಾರಿ ಇದ್ದಾರೆ. ಹಾ, ಎಷ್ಟು ಅಮೌಂಟ್ ಕೊಡ್ತಾರೆ ಅಂಗವಿಕಲರಿಗೆ ಸಲ? SC ST ಯಾರು ಅಧಿಕಾರಿ? ನೀವೇನಾ? ನಿಮ್ದೆ? ಇವರು ಅಂಗವಿಕಲ ಇವ್ರಿಗೆ ಅವ್ರಿಗೆ ಫಲಾನುಭವಿಗೆ ಏನು ತಲುಪಿಸಬೇಕು ಅಂತ ಅರ್ಜಿಗಳೆಲ್ಲ ಇವರೇ ಕಲೆಕ್ಟ್ ಮಾಡ್ತಾರೆ. ಆಯ್ತು. ಲಾಸ್ಟ್ ಇಯರ್ ಎಷ್ಟು ಬಂದಿದೆ ತಾಯಿ? ಹೋದ ವರ್ಷ ಎಷ್ಟು ಅರ್ಜಿ ಬಂದಿದೆ ಅಂಗವಿಕಲರದು? 2 ವರ್ಷ 4ಕ್ಕೆ? ಈ ವರ್ಷ 4. ಎಷ್ಟು ಅಮೌಂಟ್ ಇದೆ ನಿಮ್ಮಲ್ಲಿ SC ST ಇದು ಅಂಗವಿಕಲರಿಗೆ? ಅಮೌಂಟ್ ಎಷ್ಟಿದೆ? ಕ್ಯಾಶ್ ಕಲೆಕ್ಷನ್ ಇಂದ ಟ್ರಾನ್ಸ್ಫರ್ ಮಾಡ್ಕೊಂಡು ಅದನ್ನ ಎಷ್ಟು ಟ್ರಾನ್ಸ್ಫರ್ ಮಾಡಿದಿರಾ? 1 ಕೋಟಿ ಬಂದ್ರೆ ಅದು 5 ಲಕ್ಷ 5%. ಇವಾಗ ಎಷ್ಟು ಲಕ್ಷ ಹೋಗಿದೆ? ಕಳೆದ ವರ್ಷ ಎಷ್ಟು ಮಾಡಿದ್ರಿ ಹೇಳಿ. ದುಡ್ಡು ಎಷ್ಟು ಕೊಡ್ತೀರಾ? ಕೊಡಿ ಶಿಫ್ಟ್ ಕೊಡಿ. ಆಮೇಲೆ ಅವರು ಗ್ರಾಮಕ್ಕೆ ಅವ್ರು ಇರುವಲ್ಲೇ ಲೈಟ್ ಬೀದಿ ದೀಪ ಅವೆಲ್ಲ ಮಾಡ್ತೀರಾ ನೀವು? ಅದೇ ಫಂಡಲ್ಲಿ ಮಾಡ್ತೀರಾ? ಅದು ಬೇರೆ. ಈ ವರ್ಷದಲ್ಲಿ ಹೋದ ವರ್ಷದಲ್ಲಿ
ರೆಸಲ್ಯೂಷನ್ ಪಾಸ್ ಮಾಡಿಲ್ವಾ ಕೊಡಿ ರೆಸಲ್ಯೂಷನ್ ಇದೆ ಸರ್. 2 ವರ್ಷದ ಏನಂದ್ರೆ ಕಾಮಗಾರಿ ರೆಸಲ್ಯೂಷನ್ ಅಂದ್ರೆ ಒಂದು ರಿಜಿಸ್ಟರ್ ಇದೆ. ಗೌರ್ಮೆಂಟ್ ಬಸ್ ಕೋಡ್ ಗೊತ್ತಿದೆ ಇಲ್ಲ ಜೀನ್ಸ್ ಮಾಡಿ ಹಾಕೊಂಡ್ ಬರ್ತೀಯ ಇದೇನು ಪಂಚಾಯತ್ ಮತ್ತೆ ಬಂದೇನಾ ಮತ್ತೆ ನಂಗೆ ಹೋಗು ಜೀನ್ಸ್ ಪ್ಯಾಂಟ್ ಹಾಕೊಂಡು ನಿಕ್ಕ ಹೋಗ್ಬಿಡು ಪಂಚಾಯತ್ ಶಿಫ್ಟ್ ಮಾಡಿ ಬರ್ಬೇಕು ಅಲ್ಲಿ ಆರೇಬಲ್ ಎಲ್ಲ 4 ಪಂಚಾಯತ್ ಭಯಂಕರ ಆದ್ಮೇಲೆ ಒಂದು ಬಿಟ್ರೆ ಒಂದು ಆಮೇಲೆ ಸರ್ಕಾರ ಹಿರಿಯ ಪ್ರಾಥಮಿಕ ಶಾಲೆ ಜಯಸಿಂಹಸಂದ್ರ ಆಲೂಕೋಟೆ ಗ್ರಾಮ ಪಂಚಾಯತಿ ಅಲ್ಲೇ ಸರ್ಕಾರಿ ಪೋಷಕರ ಬಾಲಕರ ವಿದ್ಯಾರ್ಥಿ ನಿಲಯ ಆಲೂಕೋಟೆ ಸರ್ಕಾರಿ ಪ್ರೌಢಶಾಲೆ ಆಲೂಕೋಟೆ ಧನುಷ್ನೂರು ಗ್ರಾಮ ಪಂಚಾಯತಿ ಡಾಕ್ಟರ್ BR ಅಂಬೇಡ್ಕರ್ ಪ್ರಿ ಮೆಟ್ರಿಕ್ ಬಾಲಕರ ವಿದ್ಯಾರ್ಥಿ ನಿಲಯ ಧನುಷ್ನೂರು ಪ್ರಾಥಮಿಕ ಆರೋಗ್ಯ ಕೇಂದ್ರ ಧನುಷ್ನೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಧನುಷ್ನೂರು ಮಾಸ್ಟರ್ನಹಳ್ಳಿ ಗ್ರಾಮ ಪಂಚಾಯತಿ ದೇವರಾಜ್ ಮೆಟ್ರಿಕ್ ಪೂರ್ವ ಬಾಲಕ ವಿದ್ಯಾರ್ಥಿ ನಿಲಯ ಶ್ರೀನಿವಾಸಪುರ ದೇವರಾಜ್ ಮೆಟ್ರಿಕ್ ನಂತರ ಬಾಲಕರ ವಿದ್ಯಾರ್ಥಿ ನಿಲಯ ಶ್ರೀನಿವಾಸಪುರ ಇಷ್ಟು 12 ಮಾಡಿದ್ದೀನಿ ಈ 4 ಪಂಚಾಯತಿ ನಾನು ಸುಮೋಟ ಲಿಸ್ಟ್ ಮಾಡ್ತಾ ಇದ್ದೀನಿ ಯಾವ್ದಾದ್ರು ವಶಿಷ್ಠ ಆಲ್ಕುಂಟೆ ಇದೆಯಲ್ಲ ಸರ್ಕಾರಿ ವಶಿಷ್ಠ ಅದು ಲಿಸ್ಟ್ ಮಾಡ್ತಾ ಇದ್ದೀನಿ ಜಯಸಿಂಹಸಂದ್ರ ಆಲ್ಕುಂಟೆ ಗ್ರಾಮ ಪಂಚಾಯತಿ 3 ಸರ್ಕಾರಿ ಧನುಷ್ನೂರು ಗ್ರಾಮ ಪಂಚಾಯತಿ ಸರ್ಕಾರಿ ಪ್ರೌಢಶಾಲೆ ಅದೊಂದು ಆಲ್ಕುಂಟೆ ಅದು ಲಿಸ್ಟ್ ಮಾಡ್ತಾ ಇದ್ದೀನಿ ಪಂಚಾಯತ್ ಇಷ್ಟು ಮಾಡ್ತಾ ಇದ್ದೀನಿ ಮಿಕ್ಕಿದ್ದು ನಾನು DPI BE ಅವರನ್ನು ಕರೆಸಿ ಆ ಹಾಸ್ಟೆಲ್ಗಳನ್ನು ಸರಿಯಾಗಿ ಮಾಡಬೇಕು ಅಂತ